ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಿಗ್ಗೆನೇ ಮಳೆ ಬರ್ತಾ ಇದೆ. ಬೆಳಿಗ್ಗೆ ಅಂದರೆ ಮಕ್ಕಳೆಲ್ಲ ಇವಾಗ ಸ್ಕೂಲಿಗೆ ಹೋಗಿದ್ದಾರೆ, ಆಮೇಲೆ ಇವಾಗ ಮಳೆ ಬರ್ತಾ ಇದೆ. ಸೊ ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಮಾಡಿದ್ದೀನಿ, ಸೊ ಎಲ್ಲಿಗೆಲ್ಲ ಹೋಗಿದ್ದೀನಿ ಅಂತೆಲ್ಲ ಹೇಳಿ ನಿಮ್ಮ ಜೊತೆ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿನೂ ಆ್ಯಡ್ ಮಾಡಿದ್ದೀನಿ, ಒಳ್ಳೆ ಟೇಸ್ಟಿಯಾಗಿರುವಂತಹ ಯಮ್ಮಿಯಾಗಿರುವಂತಹ ನೂಡಲ್ಸ್ ರೆಸಿಪಿನ. ಸೊ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ವೀಡಿಯೋಸು, ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗೋದಾದರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಇದು ಬಂದುಬಿಟ್ಟು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಿಗ್ಗೆ ಅಂದರೆ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ಸೊ ಇವಾಗ ಕಿಚನಿದು ಕೆಲಸದಿಂದ ನಾನಿಲ್ಲಿ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಡೈಲಿ ಮಾಡುವಂತಹ ರುಟೀನೇ. ಏನು ಮಕ್ಕಳು ಸ್ಕೂಲಿಗೆ ಹೋದಾದ್ಮೇಲೆ ಏನು ಕಿಚನ್ ಕ್ಲೀನ್ ಮಾಡೋದು, ಆಮೇಲೆ ಮನೆ ಕ್ಲೀನ್ ಮಾಡೋದು, ಇದೆಲ್ಲ ನಾರ್ಮಲಾಗಿ ಇರೋದೇ. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕ್ಲೀನಿಂಗ್ ವ್ಲಾಗ್ ನಾನು ತುಂಬ ದಿವಸ ಆಯಿತು ಏನು ಮಾಡಿಲ್ಲ. ಸೊ ಹಾಗೆಯೇ ತುಂಬ ಜನ ಕೇಳ್ತಾರೆ, ನೀವು ಯಾಕೆ ಡೈಲಿ ವ್ಲಾಗ್ ಹಾಕಲ್ಲ, ಡೈಲಿ ಹಾಕ್ತಾ ಇದ್ರಲ್ವ, ಇವಾಗ ಯಾಕೆ ಡೈಲಿ ಹಾಕಲ್ಲ ಅಂತೇಳಿ. ಡೈಲಿ ಹಾಕೋಬೇಕು ಅಂತೇಳಿ ಅನ್ಕೋತೀನಿ, ಬಟ್ ಕೆಲವೊಂದು ರೀಸನ್ಸಿಂದ ಏನು ವ್ಲಾಗೂ ಕಂಪ್ಲೀಟ್ ಆಗಲ್ಲ. ಹಾಗೆಯೇ ಇವಾಗ ಒಂದು ಸ್ವಲ್ಪ ದಿವಸ ನನ್ನ ಮಗಳಿಗೂ ಹುಷಾರಿತ್ತಿಲ್ಲ. ಸೊ ಹಾಗಾಗಿ ಏನು ಜಾಸ್ತಿಯಾಗಿ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಿಲ್ಲ. ಆಮೇಲೆ ಏನೋ ಗೊತ್ತಿಲ್ಲ, ವ್ಲಾಗು ಡೈಲಿ ಹಾಕೋಬೇಕು ಅಂತೇಳಿ ಅನ್ಕೋತೀನಿ, ಆದ್ರೂ ವ್ಲಾಗೇ ಕಂಪ್ಲೀಟ್ ಆಗಲ್ಲ. ಸೊ ಹಾಗಾಗಿ ಡೈಲಿ ವ್ಲಾಗ್ ಹಾಕೋದಕ್ಕೆ ಆಗ್ತಾಯಿಲ್ಲ. ನಾನು ಫಸ್ಟಿಗೆ ವೀಡಿಯೋಸ್ ಅಂದರೆ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ನಾನು ನನ್ನ ಮೈಂಡಲ್ಲಿ ಇಟ್ಕೊಂಡಿರೋದು ಒಂದೇ, ಡೈಲಿ ವ್ಲಾಗನ್ನು ಹಾಕೋಬೇಕು ಅಂತೇಳಿ. ವ್ಯೂಸ್ ಬರದೇ ಇರಲಿ, ಬಟ್ ನಾನು ಏನು ನನ್ನ ಒಂದು ಕನ್ಸಿಸ್ಟೆನ್ಸಿ ಇದೆಯಲ್ವ ವೀಡಿಯೋಸ್ ಹಾಕೋದು, ಸೊ ಅದನ್ನು ನಾನಂತೂ ನಿಲ್ಲಿಸಲ್ಲ, ಡೈಲಿ ಹಾಕೋತೀನಿ ಅಂತೇಳಿ. ಬಟ್ ಇವಾಗ ಒಂದೊಂದು ದಿವಸ ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಪರವಾಗಿಲ್ಲ, ಒಂದೊಂದು ದಿವಸ ಒಂದು ದಿವಸ ಬಿಟ್ಟು ಒಂದು ದಿವಸ ಆದರೂ ಹಾಕೋತೀನಿ. ಬಟ್ ಜಾಸ್ತಿಯಾಗಿ ಡೈಲಿ ಹಾಕೋದಕ್ಕೇ ಟ್ರೈ ಮಾಡ್ಕೋತೀನಿ. ಆಗದೇ ಇದ್ದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕೋತೀನಿ. ಸೊ ಇವಾಗ ಕಿಚನಿದು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಆಯಿತು. ನನಗೆ ಈ ಥರ ಗ್ಲಾಸಿದು ಬರುತ್ತಲ್ವ, ಏನು ಗ್ಯಾಸ್ ಸ್ಟವ್, ಸೊ ಅದಕ್ಕಿಂತ ನನಗೆ ಈ ಥರ ಸ್ಟೀಲಿದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕ್ಲೀನ್ ಮಾಡಿದ ಮೇಲೆ, ಒರೆಸಿದ ಮೇಲೆ, ಒಂದು ಡ್ರೈ ಕ್ಲೋತಲ್ಲಿ ಒರೆಸಿದ ಮೇಲೆ ಎಷ್ಟೊಂದು ಕ್ಲೀನಾಗಿ ಕಾಣಿಸುತ್ತೆ ಅಂದರೆ ಕಿಚನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಗ್ಯಾಸ್ ಸ್ಟವಿಂದ. ನನಗಂತೂ ಈ ಗ್ಲಾಸಿದು ಏನು ಗ್ಯಾಸ್ ಸ್ಟವ್ಗಿಂತ ಇದರ ಸ್ಟೀಲಿದು ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ಇಲ್ಲಿ ಕಿಚನೆಲ್ಲ ಕ್ಲೀನ್ ಆಗ್ತಾ ಇದೆ. ಹಾಗೆಯೇ ಪಾತ್ರೆ ಇನ್ನೂ ತೊಳೆದಿಲ್ಲ. ಕಿಚನೆಲ್ಲ ಕಿಚನ್ದಂದರೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತೇಳಿ. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದಾಗಿದೆ. ಒಂದೊಂದು ಸಲ ಪಾತ್ರೆನೇ ಅಂದರೆ ನಾನು ರಾತ್ರಿ ತಿಂದಿರೋದು ರಾತ್ರಿನೇ ವಾಶ್ ಮಾಡ್ಕೋತೀನಿ. ಬೆಳಿಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕೊಟ್ಟಿರೋದು, ಆಮೇಲೆ ಈ ಥರ ಎಲ್ಲ ನಾವು ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದರೆ ಸೊ ಅದರದ್ದೆಲ್ಲ ಸ್ವಲ್ಪ ಪಾತ್ರೆ ಆಗುತ್ತೆ. ಒಂದೊಂದು ಸಲ ಬೆಳಿಗ್ಗೆನೂ ಏನೋ ಒಂದೊಂದು ಕೆಲಸ ಆದಾಗೇ ತೊಳಿತೀನಿ, ಆವಾಗ ಕ್ಲೀನಾಗಿರುತ್ತೆ. ಒಂದೊಂದು ದಿವಸ ಮಾತ್ರ ಏನೋ ರಾಶಿ ಬಿದ್ದಾಗಿರುತ್ತೆ. ಸೊ ಇವತ್ತು ಸ್ವಲ್ಪ ರಾಶಿ ಅಂತಲೇ ಹೇಳ್ಬೋದು. ಅಂದರೆ ಫ್ರಿಜ್ಜಲ್ಲೆಲ್ಲ ಸ್ವಲ್ಪ ಏನೋ ಉಳಿದಿರೋದೆಲ್ಲ ಇಟ್ಟಿದ್ದೆ, ಸೊ ಅದನ್ನೆಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಪಾತ್ರೆ ಇವತ್ತು ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ, ಇವಾಗ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಇವಾಗ ಒರೆಸಿ ಇಟ್ಕೋತಾ ಇದ್ದೀನಿ. ಈ ಥರ ಚಿಕ್ಕ ಸಿಂಕ್ಗಳಾದರೆ ಜಾಸ್ತಿ ಪಾತ್ರೆ ಆದ್ರೂ ಒಂಥರ ಏನೋ ಒಂದು ಸ್ವಲ್ಪ ಇರುತ್ತೆ, ನಾರ್ಮಲಾಗಿ ಒಂದು ಸ್ವಲ್ಪ ಇರುತ್ತಲ್ವ. ನಮ್ಮ ಮನೇಲಿ ಇವಾಗ 4 ಜನರದ್ದು ಎಷ್ಟಿರ್ಬೋದು, ಒಂದು ಸ್ವಲ್ಪನೇ ಆಗೋದು. ಆದ್ರೂ ಸಿಂಕ್ ಚಿಕ್ಕದಿರೋದ್ರಿಂದ ಏನು ಪಾತ್ರೆ ಸ್ವಲ್ಪ ಆದ್ರೂ ಜಾಸ್ತಿ ಥರ ಕಾಣಿಸುತ್ತೆ, ಒಂಥರ ಗಲೀಜು ಥರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಲ್ಲಿ ಏನಾದರೂ ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾಗ ಏನಾದರೂ ಪಾತ್ರೆ ಆದರೆ ಆವಾಗಲೇ ತೊಳೆಯೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ಸ್ವಲ್ಪ ಬೆಳಿಗ್ಗೆ ಬ್ಯುಸಿ ಥರ ಆಗಿಬಿಟ್ಟು, ಸ್ವಲ್ಪ ಬೆಳಿಗ್ಗೆ ಎದ್ದದ್ದು ಲೇಟೇ. ಸೊ ಹಾಗಾಗಿ ಏನು ಸ್ವಲ್ಪ ಕಿಚನ್ ಹತ್ರ ಸ್ವಲ್ಪ ಜಾಸ್ತಿನೇ ಮೆಸ್ಸಿಯಾಗಿತ್ತು. ಸೊ ಅದಕ್ಕೋಸ್ಕರ ಅದನ್ನು ನಾನು ತೋರಿಸಿಲ್ಲ, ಸ್ವಲ್ಪ ಕ್ಲೀನ್ ಮಾಡಿ ಆದಮೇಲೆ ತೋರಿಸಿರೋದು. ಸೊ ಹಾಗೆಯೇ ಫ್ರಿಜ್ಜಲ್ಲಿ ಚಿಕನು ಇತ್ತು. ಇವತ್ತು ನೈಟಿಗೆ ಮಧ್ಯಾಹ್ನಕ್ಕೆ ರೆಡಿ ಮಾಡಿಟ್ಕೊಳ್ಳೋಣ ಅಂದ್ಕೊಂಡೆ ಸಾರು, ಆವಾಗ ರಾತ್ರಿದ ಕೆಲಸ ಇರಲ್ಲ ಅಂತೇಳಿ. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಅಪ್ಪಂದು ಕಾಲ್ ಬಂತು, ನನ್ನ ತಂಗಿದು ಸ್ವಲ್ಪ ಬ್ಯಾಂಕಿದು ಕೆಲಸ ಇದೆ ಅಂತೇಳಿ. ಹಾಗೆಯೇ ನನಗೂ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಿದು. ಇವಾಗಂತೂ ಏನು ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿರಬೇಕು ಅಂತೇಳಿ, KYC ಆಗಿರಬೇಕು ಅಂತೇಳಿ. ಯಾಕೋ ಗೊತ್ತಿಲ್ಲ, ನಾವು ಈ ಥರ ಅಕೌಂಟ್ ಮಾಡುವಾಗ ಅವರು ಯಾಕೆ ಈ ಥರ KYC ಮಾಡಲ್ಲ, ಲಿಂಕ್ ಮಾಡ್ತಾ ಇಲ್ಲ ಅಂತೇಳಿ ಗೊತ್ತಿಲ್ಲ. ಅದಕ್ಕೆಂತಲೇ ಬೇರೆನೇ ಆಗಿ ಹೋಗಬೇಕು. ಸೊ ಅದಕ್ಕೋಸ್ಕರ ನನ್ನ ತಂಗಿ ಹೇಳಿದ್ಲು, ಅದೊಂದು ಕೆಲಸ ಇದೆ ಅದನ್ನು ಮಾಡು ಅಂತೇಳಿ
ಮಾಡ್ಕೊಂಡು ಬಾ ಅಂತೇಳಿ, ಅವಳಿಗೆ ಹೊರಗಡೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಮಾಡಬೇಕಾಗಿತ್ತು. ಹಾಗೆಯೇ ನಮ್ಮ ಅಮ್ಮನ ಮನೇಲಿ ಗ್ಯಾಸೇ ಸಿಕ್ಕಿಲ್ಲ ನಮ್ಮ ಅಮ್ಮನಿಗೆ. ಸೊ ಹಾಗಾಗಿ ಇಲ್ಲಿಂದನೇ ಟೀ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪನಿಗೆ ಟೀ ಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಟೀನು, ಆಮೇಲೆ ನನ್ನ ತಂಗಿದೊಂದೆರಡು ಜೊತೆ ಬಟ್ಟೆ ಎಲ್ಲ ಇತ್ತು. ಸೊ ಅದನ್ನೆಲ್ಲ ತಗೊಂಡು ಇವಾಗ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ, ಇದು ಕೊಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ನಂತರ ಅಪ್ಪನ ಜೊತೆ ಏನು ಬ್ಯಾಂಕಿಗೆ ಹೋಗೋಣ ಅಂತೇಳಿ. ಸ್ವಲ್ಪ ಬಿಸಿಲಿದೆ, ಹೊರಗಡೆ ಚಪ್ಪಲಿ ಎಲ್ಲ ಇಟ್ಟಿದ್ದೀನಿ ಒಣಗಲಿ ಅಂತೇಳಿ. ಬರೋಷ್ಟೊತ್ತಿಗೆ ಮಳೆ ಬಂದಿಲ್ಲ ಅಂದರೆ ಸಾಕಷ್ಟೇ. ಮೇಲ್ಗಡೆ ಬಟ್ಟೆನೂ ಹಾಗೆಯೇ ಇಟ್ಟು ಬಂದಿದ್ದೀನಿ, ಒಂದು ಧೈರ್ಯದಲ್ಲಿ ಬಂದಿದ್ದೀನಿ ಮಳೆ ಬರಲ್ಲ ಅಂತೇಳಿ. ಪಕ್ಕದ ಮನೆಯವ್ರು ಹೇಳಿದರು ಮಳೆ ಬರ್ಬೋದು ತೆಗಿ ಅಂತೇಳಿ, ಬಟ್ ನಾನಂದೆ ಬರಲಿಕ್ಕಿಲ್ಲ ಅಂತೇಳಿ ಹೇಳಿ ಬಿಟ್ಟು ಬಂದಿದ್ದೀನಿ. ಬಟ್ ಅಮ್ಮನ ಮನೆ ಅಷ್ಟೊತ್ತಿಗೆ, ಅಂದರೆ ದೂರ ಏನು ಹೋಗಿಲ್ಲ, ಜಸ್ಟ್ ಅಮ್ಮನ ಮನೆ ಬರೋಷ್ಟೊತ್ತಿಗೆ ಬಿಸಿಲಿದ್ದಿದ್ದು ಏನು ಮೋಡದಲ್ಲಿ ಕನ್ವರ್ಟ್ ಆಗಿಬಿಡ್ತು. ಒಂಥರ ಭಯನೂ ಇತ್ತು, ಏನಾಗುತ್ತೋ ಅಂತೇಳಿ. ಬಟ್ಟೆ ಒಣಗಿದ್ರೆ ಒದ್ದೆ ಆದರೆ ಪರವಾಗಿಲ್ಲ, ಮಿಷಿನಲ್ಲಿ ವಾಪಸ್ ಡ್ರೈ ಮಾಡಿ ವಾಪಸ್ ಒಣಗಿಸ್ಬೋದು. ಬಟ್ ಶೂ ಯಾಕಂದರೆ ಮೊನ್ನೆ ತೊಳೆದಿರೋದು, ಒಣಗೋದಕ್ಕೆ 3-4 ಡೇಸ್ ಬೇಕಾಯ್ತು. ಯಾಕಂದರೆ ಸ್ವಲ್ಪ ಏನು ವೆಟ್ಟಿದ್ರೂ ಒಂಥರ ಸ್ಮೆಲ್ ಬರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಡ್ರೈ ಆಗಲಿ ಅಂತೇಳಿ ಇಟ್ಟಿದ್ದೀನಿ. ನಾನು ರಿಟರ್ನ್ ಮನೆ ಹೋಗೋಷ್ಟೊತ್ತಿಗೆ ಮಳೆ ಬಂದಿಲ್ಲ ಅಂದರೆ ಸಾಕು ಅಂತೇಳಿ. ಸೊ ಮಳೆ ಬಂದಿಲ್ಲ. ಸೊ ಹಾಗೆಯೇ ಬ್ಯಾಂಕ್ ಕೆಲಸನೂ ಮಾಡಿ ಬಂದಿದ್ದೀನಿ. ಬಟ್ ನನ್ನ ತಂಗಿದಾಗಿಲ್ಲ, ನನ್ನ ಕೆಲಸ ಆಯಿತು. ನನ್ನ ತಂಗಿದಾಗಿಲ್ಲ, ಅವಳೇ ಬೇಕು ಅಂತ ಹೇಳಿದ್ರು. ಅವಳದು ಫೋಟೋಸ್ ಎಲ್ಲ ತೆಗಿಯೋದಕ್ಕೆ ಇದೆ ಅಂತೇಳಿ. ಸೊ ಅದಕ್ಕೋಸ್ಕರ ಅವಳದಾಗಿಲ್ಲ. ಸೊ ನಂತರ ಇವಾಗ ನಾನು ಅಮ್ಮನ ಮನೆಯಲ್ಲೇ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೆ ನಮ್ಮ ಮನೆಗೆ ಅಂತೇಳಿ. ಒಂದು ಅರ್ಧ ಗಂಟೆ 1 ಗಂಟೆ ಮಲಗಿ. ಸೊ ಇವಾಗ ಮಕ್ಕಳು ಬರೋ ಟೈಮ್ ಆಗಿಬಿಟ್ಟು, ಇವಾಗ 3:30 ಗಂಟೆ ಆಯಿತು ಆಲ್ಮೋಸ್ಟ್. ಸೊ ಇವಾಗ ಮೊನ್ನೆಯಿಂದ ಹೇಳ್ತಾ ಇದ್ದಾಳೆ ಅಮ್ಮ ನೂಡಲ್ಸ್ ಮಾಡು ಅಂತೇಳಿ. ಅವಳಿಗೆ ಅಂಗಡಿದು ನೂಡಲ್ಸ್ ಅಷ್ಟೊಂದು ಇಷ್ಟ, ತಿನ್ನಲ್ಲ ಅಂತೇಳಿ ಏನಿಲ್ಲ, ಇಷ್ಟ ಆಗುತ್ತೆ. ಬಟ್ ಅವಳಿಗೆ ನಾನು ಮಾಡೋ ನೂಡಲ್ಸ್ ಇದೆಯಲ್ವ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ನೂಡಲ್ಸ್ ಮಾಡು ಅಂತೇಳಿ ತುಂಬ ದಿವಸದಿಂದ ಹೇಳ್ತಾ ಇದ್ಲು. ಮ್ಯಾಕ್ರೂನಿ ಮಾಡೋದಕ್ಕೆ ಹೇಳಿರೋದು, ಬಟ್ ಮ್ಯಾಕ್ರೂನಿ ಇತ್ತಿಲ್ಲ. ಸೊ ಅದಕ್ಕೋಸ್ಕರ ನೂಡಲ್ಸ್ ಮಾಡೋಣ ಅಂತೇಳಿ ಇವಾಗ ನೂಡಲ್ಸಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ. ತುಂಬಾ ಟೇಸ್ಟಿಯಾಗಿರುವಂತಹ, ತುಂಬಾ ಯಮ್ಮಿ ಆಗಿರುವಂತಹ, ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ, ಅಂದರೆ ರೆಸ್ಟೋರೆಂಟು, ಹೋಟೆಲ್, ಈ ಥರ ಫಾಸ್ಟ್ ಫುಡ್ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ವ. ಸೊ ಅದೇ ಟೇಸ್ಟಲ್ಲಿ ನಾವು ಮನೆಯಲ್ಲೂ ಮಾಡ್ಕೋಬೋದು ನೂಡಲ್ಸನ್ನು. ಸೊ ಆ ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಸೊ ಇದಕ್ಕೆ ನಾನಿಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ್, ಆಮೇಲೆ ಬೀನ್ಸ್ ಇದನ್ನೆಲ್ಲ ಹಾಕೋತೀನಿ, ಕ್ಯಾಬೇಜ್ ಎಲ್ಲ. ಸೊ ಇಲ್ಲಿ ಎಷ್ಟೆಷ್ಟು ಬೇಕು ಅದನ್ನೆಲ್ಲ ಇಲ್ಲಿ ನಾನು ತೆಗೆದು ಇಟ್ಕೋತಾ ಇದ್ದೀನಿ ಫಸ್ಟಿಗೆ. ನಾಳೆ ಮಾಡೋಣ ಅಂದ್ಕೊಂಡಿದ್ದೆ, ಅಂದರೆ ಮೊಹರಮ್ ಇದು ಉಪವಾಸ ಎಲ್ಲ ಇದೆಯಲ್ವ, ಇಫ್ತಾರಿಗೆ ಮಾಡ್ಕೊಳ್ಳೋಣ ಅಂತೇಳಿ. ಬಟ್ ಇಫ್ತಾರ್ ಆದಮೇಲೆ ಆ ಥರ ನೂಡಲ್ಸ್ ಎಲ್ಲ ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವತ್ತೇ ಮಾಡೋಣ ಅಂತೇಳಿ ಇವತ್ತೇ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ವೆಜಿಟೇಬಲ್ಸ್ನೆಲ್ಲ ಫಸ್ಟಿಗೆ ನಾನಿಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನು ನೂಡಲ್ಸ್ ಬೇಯೋದಕ್ಕೂ ಇಲ್ಲಿ ನೀರಿಟ್ಟಿದ್ದೆ. ಸೊ ಅದೂ ಕುದಿ ಬಂದಿದೆ. ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನಿಲ್ಲಿ ಬಾಯ್ಲ್ ಆಗೋದಕ್ಕೆ ಇಡ್ತೀನಿ ಫಸ್ಟಿಗೆ. ನೂಡಲ್ಸನ್ನು ಜಾಸ್ತಿ ಇದನ್ನು ಬಾಯ್ಲ್ ಆಗಬೇಕು ಅಂತೇಳಿ ಏನಿಲ್ಲ, ತುಂಬಾ ಸಣ್ಣ ಇರುವಂತಹ ನೂಡಲ್ಸ್ ಇದು, ಹಕ್ಕ ನೂಡಲ್ಸ್ ಅಂತ ಹೇಳಲ್ವ, ಅದು ತುಂಬಾ ಸಣ್ಣ ಇರುತ್ತೆ. ಇನ್ನೊಂದು ಬರುತ್ತೆ ಸ್ವಲ್ಪ ದಪ್ಪ ಇರುತ್ತೆ, ಜಾಸ್ತಿ ಸ್ವಲ್ಪ ದಪ್ಪ ಇರುತ್ತೆ, ತಿನ್ನೋದಕ್ಕೆಲ್ಲ ಅಷ್ಟೊಂದು ಚೆನ್ನಾಗಾಗಲ್ಲ. ಇದು ಸ್ವಲ್ಪ ಸಣ್ಣ ಜಾಸ್ತಿ ಇದೆ. ಸೊ ಹಾಗಾಗಿ ತಿನ್ನೋದಕ್ಕೂ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಇದೇ ತಗೊಬರೋದು, ಸಣ್ಣ ಇರುತ್ತಲ್ವ ಅದನ್ನೇ ತಗೊಬರ್ತೀನಿ. ದಪ್ಪದಿದ್ದರೆ ಅಷ್ಟೊಂದು ತಗೊಬರಲ್ಲ, ಸಿಗದೇ ಇದ್ದರೆ, ಎಲ್ಲೂ ಸಿಕ್ಕಿಲ್ಲ ಅಂದರೆ ತಗೊಬರ್ತೀನಿ ಅಷ್ಟೇ. ಸೊ ಇವಾಗ ನೂಡಲ್ಸನ್ನು ನೀರಿಗೆ ಹಾಕಿದ್ದೀನಿ ಬಾಯ್ಲ್ ಆಗೋದಕ್ಕೆ ಅಂತೇಳಿ. ಹಾಗೆಯೇ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಎಲ್ಲ ನಾವು ಇವಾಗ ಯಾವುದೇ ರೆಸಿಪಿ ಮಾಡೋದಾಗಲಿ, ಸಾರು ಮಾಡೋದಾಗಲಿ, ನೂಡಲ್ಸ್ ಮಾಡೋದಾಗಲಿ, ಅಥವಾ ಏನೇನು ರೆಸಿಪಿ ಮಾಡೋದಾದ್ರೂ ಒಂದೊಂದು ರೆಸಿಪಿಗೆ ಒಂದೊಂದು ಥರ ಇರುತ್ತೆ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋದಲ್ವ, ಎಲ್ರಿಗೂ ಗೊತ್ತದು. ಗಸಿ ಮಾಡೋದಾದರೆ ಒಂಥರ ಬೇರೆಯೇ, ಇವಾಗ ಬುರ್ಜಿಗೆ ಬೇರೆಯೇ, ಇವಾಗ ನೂಡಲ್ಸಿಗೆ ನೋಡಿ ಈ ಥರ ಮಾಡ್ಕೊಳ್ಳೋದು. ಒಂದೊಂದು ರೆಸಿಪಿಗೆ ಒಂದೊಂದು ಥರ ಇರುತ್ತೆ ಕಟ್ ಮಾಡ್ಕೊಳ್ಳೋದು. ಸೊ ಹಾಗೆಯೇ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಮೊಟ್ಟೆಗೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಮೊಟ್ಟೆನ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕಿದ ತಕ್ಷಣ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಬಾಯ್ಲ್ ಆಗಲಿ, ಸ್ವಲ್ಪ ಬೇಯಲಿ ಅದು, ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಈ ಥರ ಸ್ವಲ್ಪ ಸ್ಕ್ರ್ಯಾಂಬಲ್ ಥರ, ಜಾಸ್ತಿ ಸ್ಕ್ರ್ಯಾಂಬಲ್ ಅಲ್ಲ, ಸ್ವಲ್ಪ ಬಾಯಿಗೆ ಸಿಗೋ ಥರದ ಪೀಸಸ್ ಇರುತ್ತಲ್ವ, ಸೊ ಆ ಥರದನ್ನು ನಾವು ಈ ಥರ ಫ್ರೈ ಮಾಡಿ ತಗೋಬೇಕು. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ, ಅಂದರೆ ಬೇರೆ ಪಾತ್ರೆಯಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಇದನ್ನು ನಾವು ಲಾಸ್ಟಿಗೆ ಯೂಸ್ ಮಾಡ್ಕೊಳ್ಳೋದು.
ಸೊ ಇವಾಗ ನಾನು ಅದೇ ಪಾತ್ರೆ ಯೂಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇಲ್ಲಿ ಏನು ಕಟ್ ಮಾಡ್ಕೊಂಡಿರುವಂತಹ ಬೋನ್ಲೆಸ್ ಚಿಕನ್ ಇದೆಯಲ್ವಾ ಅದನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ ಫಸ್ಟಿಗೆ ಚಿಕನನ್ನು ಬಾಯ್ಲ್ ಮಾಡ್ಕೋಬೋದು, ಬೇಯಿಸ್ಬೋದು, ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸ್ಬೋದು. ಬಟ್ ನಾನಿಲ್ಲಿ ಎಣ್ಣೆಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆಗೆ ಏನು ಚಿಕನ್ ಹಾಕಿ ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಇಲ್ಲಿ ವೆಜಿಟೇಬಲ್ಸನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಈರುಳ್ಳಿ, ಬೀನ್ಸ್, ಕ್ಯಾರೆಟ್ ಇದು ಮೂರನ್ನು ಫಸ್ಟಿಗೆ ಹಾಕೋತೀನಿ. ಯಾಕೆಂದರೆ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಯೋದಕ್ಕೆ. ಜಾಸ್ತಿ ಬೇಯಬೇಕು ಅಂತಲೂ ಇಲ್ಲ, ಏನು ಜಾಸ್ತಿ ಗಟ್ಟಿನೂ ಇರಬಾರ್ದು, ನಾರ್ಮಲಾಗಿ ಒಂಥರ ಕ್ರಂಚಿ ಥರ ಆಗಬೇಕು ವೆಜಿಟೇಬಲ್. ಸೊ ಆ ಥರ ಫ್ರೈ ಆಗಲಿ ಅಂತೇಳಿ ಸೊ ಇದನ್ನು ನಾನು ಫಸ್ಟಿಗೆ ಹಾಕೋತಾ ಇದ್ದೀನಿ. ಸೊ ಇವಾಗ ಒಂದು ಸಾಸನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಟೊಮೆಟೊ ಕೆಚಪ್ ಖಾಲಿಯಾಗಿದೆ, ನಾನು ಒತ್ತಿ ಹಾಕೋತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಸ್ವಲ್ಪ ಟೊಮೆಟೊ ಕೆಚಪ್, ಆಮೇಲೆ ರೆಡ್ ಚಿಲ್ಲಿ ಪೇಸ್ಟ್, ನಂತರ ಇದಕ್ಕೆ ನಾನಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಸೋಯಾ ಸಾಸ್ ಇದ್ದರೆ ಖಂಡಿತ ಸೋಯಾ ಸಾಸನ್ನು ಹಾಕಿ, ಬಟ್ ನನ್ನ ಹತ್ರ ಖಾಲಿ ಆಗಿಬಿಟ್ಟಿದೆ. ನಾನು ಇವಾಗ ನೋಡಿರೋದು ಸೋಯಾ ಸಾಸ್ ಇಲ್ಲ, ಸೊ ಹಾಗಾಗಿ ನಾನು ಹಾಕಿಲ್ಲ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಶೆಜ್ವಾನ್ ಚಟ್ನಿ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ವಿನಿಗರ್, ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಪ್ಯಾಕೆಟ್ 5 ರೂಪಾಯಿದು ಬರುತ್ತಲ್ವ ಮ್ಯಾಗಿ ಮಸಾಲ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಪೀಸ್ ಮ್ಯಾಗಿ ಕ್ಯೂಬ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಇದನ್ನು ನಾವು ಡೈರೆಕ್ಟಾಗಿಯೇ ಹಾಕೋಬೋದು, ಬಟ್ ಈ ಥರ ಹಾಕಿದರೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ, ನಂತರ ಅದಕ್ಕೆ ಹಾಕೋಬೋದು. ಸೊ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಕ್ಯಾಬೇಜನ್ನು ಆಮೇಲೆ ಕ್ಯಾಪ್ಸಿಕಮ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದು ಜಾಸ್ತಿ ಫ್ರೈ ಆಗಬೇಕು ಅಂತ ಹೇಳಿ ಏನಿಲ್ಲ, 1 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ, ಬೇಗನೆ ಬೇಯುತ್ತೆ, ಅದು ಫ್ರೈ ಆಗುತ್ತೆ. ಸೊ ಇವಾಗ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಏನು ಪೇಸ್ಟ್ ಇದೆಯಲ್ವ ಸಾಸ್ಗಳದ್ದು ಪೇಸ್ಟ್, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ವೆಜಿಟೇಬಲ್ಸಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲ ವೆಜಿಟೇಬಲ್ಸ್ಗೂ ಚೆನ್ನಾಗಿ ಮಿಕ್ಸ್ ಆಗಿದೆ, ಸಾಸೂ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದಕ್ಕೆ ನಾವಿಲ್ಲಿ ಬಾಯ್ಲ್ ಮಾಡ್ಕೊಂಡಿರುವಂತಹ ನೂಡಲ್ಸ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಫ್ರೈ ಮಾಡ್ಕೊಂಡಿರುವಂತಹ ಮೊಟ್ಟೆ, ಕೊತ್ತಂಬರಿ ಸೊಪ್ಪು, ನೂಡಲ್ಸ್ ಗೊತ್ತಿದೆಯಲ್ವ ಎಲ್ರಿಗೂ, ಬೇಯಿಸಿ ಆದಮೇಲೆ ತಣ್ಣೀರಿಗೆ ಹಾಕಿ ಆಮೇಲೆ ಅದನ್ನು ಚೆನ್ನಾಗಿ ಇದು ಮಾಡಿ ಆಮೇಲೆ ಸ್ಟ್ರೈನ್ ಮಾಡ್ಕೋಬೇಕು. ಆವಾಗಲೇ ಉದುರುದ್ರಾಗಿರೋದು ನೂಡಲ್ಸ್, ಇಲ್ಲಾಂದರೆ ಅಂಟ್ಕೊಬಿಡುತ್ತೆ. ಅದು ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ಗೊತ್ತಿಲ್ಲದೆ ಇರೋರು ಆ ಥರ ಮಾಡಿದರೆ ಚೆನ್ನಾಗಿ ಏನು ಉದುರುದ್ರಾಗಿರುತ್ತೆ ನೂಡಲ್ಸ್. ಸೊ ಇವಾಗ ಇದನ್ನು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಒಳ್ಳೆ ಟೇಸ್ಟಿಯಾಗಿರುವಂತಹ, ಒಳ್ಳೆ ಯಮ್ಮಿ ಆಗಿರುವಂತಹ ಏನು ನೂಡಲ್ಸ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಇದು ತುಂಬಾ ಟೇಸ್ಟಿನೂ ಆಗಿತ್ತು. ಸೊ ಇದನ್ನು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ನಿಮಗೂ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಇದು. ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟೊಂದು ಯಮ್ಮಿ ಆಗಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಇದನ್ನು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ಇದನ್ನು. ಅಲೀಸಮ್ಮ, ಅಲೀಸಾ ಅವಳು ಕೈಲಿ ಪಿಡ್ಸಂಬರವಳು ಬ್ಯಾಗಲ್ಲ ತಲೆ ಪಿಡ್ಕೋಗವ್ಲಿ ಹೆಂಗ್ ಗಿಡ ಇಪ್ಪ ಹುಷಾರ ಎತ್ತರಲ್ಲಿ ನೀ ಅವಳ ಬ್ಯಾಗ್ ಪಿಡಿಕನಲ್ಲಿನ ಗಿಡ ಗೊತ್ತೀರ್ಲಲ್ಲಿ ಒಂದೇ ಬೇಬಿ వాలేకుమ్ అస్సలాం అంజుప్ప పనిష మారుందా అజ్జు എൻ്റെ ഫേവറേറ്റ് ആക്കിയത് നിന്റെ എന്തിനാ ചെല്ല് നൂഡിൽസ് looks yummy macaroni ಇಲ್ಲ ಬೇಬಿ ಎಂದು ಹೋ ಕುಲ್ಚಿತಲ್ಲ ಬಂತು ಬೇಗ ತಿನ್ನು. ಸೊ ಹಾಗೆಯೇ ಸ್ವಲ್ಪ ಇಲ್ಲಿ ಮನೆಗೂ ಪ್ಯಾಕ್ ಮಾಡಿದ್ದೀನಿ. ತಂಗಿಯರಿದ್ದಾರೆ, ಅಮ್ಮ ಅಪ್ಪ ಅಲ್ಲ. ಸೊ ಅವ್ರಿಗೂ ಸ್ವಲ್ಪ ಇಲ್ಲಿ ಡಬ್ಬಕ್ಕೆ ಹಾಕಿ ನನ್ನ ಮಗಳ ಜೊತೆಗೆ ಇಲ್ಲಿ ಕಳಿಸ್ತಾ ಇದ್ದೀನಿ ಮನೆಗೆ ಅಂತೇಳಿ. ಅವು ತುಂಡಲ್ಲೇ ನನ್ನ ಪ್ಯಾಕೆಟ್ ತಯಾರು ಉಂಡು, ನಾನು ಉಪ್ಪಾಟ ಇರ್ತದೆ ಫ್ರಿಜ್ ಉಂಡು ಬರ್ಮತ್ತು ಅದ್ರ ತುಂಬ ನೆನಪುಲು ಹಾಂ ಮಗನಿಗೆ ಅವರ ಮುನ್ನೂರು ಬಂತೆತ್ತನು. ಇವರು ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿರ್ತಾರೆ ಅನಿಸುತ್ತೆ. ಕರೆಕ್ಟ್ ಟೈಮಿಗೆ ಒಂದು ಸ್ವಲ್ಪನೂ ಏನು ಹೆಚ್ಚು ಕಮ್ಮಿ ಮಾಡಲ್ಲ, ಅರ್ಜೆಂಟಾಗಿ ಓಡೋಗ್ಬಿಡ್ತಾಳೆ ಆ ಟೈಮಿಗೆ. ಆ ಟೈಮಲ್ಲಿ ಅವಳ ಫ್ರೆಂಡ್ಸ್ಗಳೂ ಬಂದಿರ್ತಾರೆ ಅಲ್ಲಿ ಆಟ ಆಡೋದಕ್ಕೆ ಅಂತೇಳಿ.
ಸೊ ಆಟೆಲ್ಲ ಆಡಿದ ಮೇಲೆ ಇವಾಗ ಏನು ಮಗ್ರಿಬ್ ಟೈಮಿಗೆ ಬಂದಿದ್ದಾಳೆ, ನಮಾಜೆಲ್ಲ ಮಾಡ್ಕೊಂಡು ಇವಾಗ ಓದೋಕ್ಕೆ ಅಂತೇಳಿ ಕೂತಿದ್ದಾಳೆ. ಸೊ ಹಾಗೆಯೇ ಇಲ್ಲಿ ನಾನು ನೈಟಿದ್ದು ಡಿನ್ನರ್ಗೆ ಅಂತೇಳಿ ಹೆಂಗೂ ಒಂಥರ ಹುಷಾರಿಲ್ದಿರೋ ಥರ ಆಗ್ತಾಯಿದೆ, ಒಂಥರ ಫೀವರ್ ಬಂದಾಗೆ. ಸೊ ಅದಕ್ಕೋಸ್ಕರ ಈಸಿಲಾಗುತ್ತೆ ಅಂತೇಳಿ ಸ್ವಲ್ಪ ಇಲ್ಲಿ ವೆಜ್ ಏನು ಚಿಕನ್ ಪುಲಾವ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.